ನಿಮ್ಮ 7ನೇ ಚಾಪ್ಟರ್ ಇದೆಯಲ್ಲ ಪ್ರಾಯೋಗಿಕ ರೇಖಾಗಣಿತ, ಇದರಲ್ಲಿ ಅಭ್ಯಾಸ 1 7.1ರಲ್ಲಿ 1ನೇ ಸಮಸ್ಯೆ ನೋಡಿ. ಈ ಕೆಳಗಿನ ಚತುರ್ಭುಜಗಳನ್ನು ರಚಿಸಿ ಅಂತ ಇದೆ. ಮುಖ್ಯವಾಗಿ ಈ ಕೆಳಗಿನ ಚತುರ್ಭುಜ ರಚಿಸಿ ಅಂತ ಇದೆ. ಅದರೊಳಗೆ 1ನೇದು ABCD ಚತುರ್ಭುಜವನ್ನು ರಚಿಸಬೇಕಾಗೈತೆ. ಚತುರ್ಭುಜ ABCD ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ನಾನು ಕೊಟ್ಟಂಗೆ ಬರ್ರಿ, ನಾನು ಹೇಳ್ದಂಗೆ ಬರೀರಿ ನೀವು. AB 4.5, AB ಕೊಟ್ಟಾರ 4.5 ಸೆಂಟಿಮೀಟ್ರ್. ಆಮೇಲೆ BC 5.5 ಸೆಂಟಿಮೀಟರ್, BC = 5.5 ಸೆಂಟಿಮೀಟರ್. ಆಮೇಲೆ CD 4 ಸೆಂಟಿಮೀಟರ್ ಇದೆ, CD = 4 ಸೆಂಟಿಮೀಟರ್. ಆಮೇಲೆ AD = 6 ಸೆಂಟಿಮೀಟರ್, 6 ಸೆಂಟಿಮೀಟರ್. ಆಮೇಲೆ AC = 7 ಸೆಂಟಿಮೀಟರ್, AC = 7 ಸೆಂಟಿಮೀಟರ್. ಈ ಒಂದು ಅಳತೆಯ ಚತುರ್ಭುಜವನ್ನು ರಚನೆ ಮಾಡಬೇಕಾಗಿತ್ತು. AB BC CD AD ಮತ್ತು AC. AB BC CD AD ಅಂದರೆ 4 ಬಾಹುಗಳನ್ನು ಕೊಟ್ಟಿದ್ದಾರೆ. ಇದಕ್ಕೊಂದು ಕಚ್ಚಾ ಪ್ಲ್ಯಾನ್ ಮಾಡ್ಕೋಬೇಕು ನಾವು ಮೊದಲಿಗೆ. ಇದಕ್ಕೊಂದು ಕಚ್ಚಾ ಪ್ಲ್ಯಾನ್ ಮಾಡ್ಕೊರಿ. ಇದಕ್ಕೆ ABCD ಅಂತ ಹೆಸರು ಕೊಡೋಣ. ABCD ABCD ಅಂತ ಹೆಸರು ಕೊಡ್ರಿ. AB ಅಳತೆ ಎಷ್ಟದ ನೋಡ್ರಿ, 4.5 ಸೆಂಟಿಮೀಟರ್ ಅದ. BC 5.5 ಅದ. ಆಮೇಲೆ CD 4 ಅದ. ಆಮೇಲೆ AD 6 ಅದ. ಆಮೇಲೆ ಕೊಟ್ಟಿದ್ದು AC ಒಂದು ಕೊಟ್ಟಿದ್ದಾರೆ, ಇಟ್ಟದ 7 ಸೆಂಟಿಮೀಟ್ರ್ ಐತಿ. ಕಚ್ಚಾ ಆಕೃತಿ ಹಾಕ್ಕೊಂಡು ಒಂದು ಅಂದಾಜು ತೊಗೋಬೇಕು ನಾವು, ಇದನ್ನ ಹೆಂಗೆ ರಚನೆ ಮಾಡಬೇಕು ಅಂಥೇಳಿ ಒಂದು ಅಂದಾಜನ್ನು ತೊಗೋಬೇಕು. ಇದಾದಮೇಲೆ ಫೇರ್ ಮಾಡಲಿಕ್ಕೆ ಹೋಗ್ಬೇಕು. ಸ್ಕೇಲ್ ತೊಗೋರಿ ಎಲ್ಲರೂ ಕೈಯಾಗ. ಮ್ಯಾಲೆ ಸ್ವಲ್ಪ ಜಾಗ ಬಿಡ್ರಿ. ಮ್ಯಾಲೆ ಜಾಗ ಬಿಟ್ಟ 4.5 ಸೆಂಟಿಮೀಟರ್ ಪಾದ AB ಹೇಳ್ಕೋರಿ. 4.5 ಸೆಂಟಿಮೀಟರ್. ಇದನ್ನು AB ಅಂತ ಹೆಸರಿಸ್ರಿ. 4.5 ಸೆಂಟಿಮೀಟರ್, 4.5 ಸೆಂಟಿಮೀಟರ್. ಅಲ್ಲಿ ಸಪ್ಳ ಮಾಡಬೇಡ್ರಿ, ಬೇಗ ಡ್ರಾ ಮಾಡಿರಿ. ಸಪ್ಳ ಆಗ್ಲಾರ್ದ ಡ್ರಾ ಆಗ್ಬೇಕು. ಮ್ಯಾಲೆ ಸ್ವಲ್ಪ ಜಾಗ ಬೇಕು. 4.5 ಸೆಂಟಿಮೀಟರ್ AB ಪಾದ್ರೆ ಕೇಳಿರಿ. ಈಗ ಮೊದಲು ಏನು ಮಾಡೋಣ ಅಂದ್ರೆ ABC ತ್ರಿಭುಜ ರಚನೆ ಮಾಡೋಣ. ಇದು ನೋಡ್ರಿ, ಇಲ್ಲೇ ನಿಮ್ಗೆ ಛಾಯಾಗೊಳಿಸಿದ್ನಲ್ಲ ಈಗ. ಈ ABC ತ್ರಿಭುಜ ಅಂದರೆ ಹಿಂಗೆ 4.5 ಬಂತ. ಹಿಂಗೆ Aದಿಂದ C 7 ಐತಿ, ಇದು 5.5 ಐತಿ. ಅಂದರೆ Aದಿಂದ 7 ಸೆಂಟಿಮೀಟ್ರ್ ಬೇಕು. ಕೈವಾರ್ಲೆ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಬೇಕು, ಎಷ್ಟು ಅಳ್ಕೋಬೇಕು, 7 ಸೆಂಟಿಮೀಟ್ರ್ ಅಳ್ಕೋಬೇಕು. ತ್ರಿಭುಜಗಳ ರಚನೆ ಗೊತ್ತಿತ್ತಂದ್ರೆ ಈಸಿಲಿ ಮಾಡ್ತೀರಿ ಇದನ್ನ. ಈಗ 7 ಸೆಂಟಿಮೀಟ್ರ್ ಅಳ್ಕೋರಿ ಎಲ್ಲರೂ. ಕೈವಾರ್ಲಿಂದ ಎಷ್ಟು ಅಳ್ಕೋಬೇಕು, 7 ಸೆಂಟಿಮೀಟ್ರ್. ಪಾದರೇಖೆ ಎಳ್ದಿರಿ ಎಲ್ಲರೂ. ಏನು ಮಾಡತ್ತೀಯಮ್ಮ ಏನ ನೀನು? ಪಾದ ಎಳ್ದೇ ಇಲ್ಲ, ಎಳ್ದಿ ಅದಕ್ಕೆ ಹೆಸರು ಕೊಡು. ಹೆಸರು ಕೊಡಲಿಲ್ಲ ಅಂದರೆ ಯಾವ್ದು ಏನೋ ಎಲ್ಲಿಟ್ಟು ಏನು ಮಾಡತ್ತೀವಿ ಅಂತ ಗೊತ್ತಾಗೋದಿಲ್ಲ. AB ಅಂತ ಹೆಸರು ಕೊಡ್ರಿ. ಹೆಸರು ಕಂಪಲ್ಸರಿ ಕೊಡ್ರಿ ಎಲ್ಲರೂ. ಕೊಟ್ರಿ. A ಶೃಂಗದ ಮೇಲೆ ಇಟ್ಟ ಏನು 7 ಸೆಂಟಿಮೀಟ್ರ್ ಉದ್ದಲೆ ಹೆಂಗೊಂದು ಕೌನ್ಸ್ ಹೇಳಿರಿ. 7 ಸೆಂಟಿಮೀಟ್ರ್ ಉದ್ದಲೆ. ಇನ್ನು BC 5.5 ಐತಿ. 7 ಸೆಂಟಿಮೀಟ್ರಲ್ಲೇ ಕೌನ್ಸ್ ಹೇಳದ ಮೇಲೆ 5.5 ಅಳ್ಕೋರಿ. 5 ಪಾಯಿಂಟ್ 5 ಅಳ್ಕೋರಿ. 5.5 ಅಳ್ಕೋಬೇಕು ಕೈವಾರ್ಲಿಂದ. ಎಲ್ಲೈತಮ್ಮ ಕೈವಾರ್ನಿಂದ 5.5 ಸೆಂಟಿಮೀಟ್ರ್. 5.5 ಸೆಂಟಿಮೀಟ್ರ್ ತ್ರಿಜ್ಯ ಅಳ್ಕೋರಿ. ಇದು ಬೀದ ಮೇಲಿಟ್ಟ BC ಪೂರ್ಣ ಮಾಡ್ಕೊಳ್ಳೋಣ ನೋಡ್ರಿ. ಬೀದ ಮೇಲಿಟ್ಟು ಹಿಂಗೆ ಕಟ್ ಮಾಡಿ. ನಿಮ್ಗೆ ಯಾವ ಶೃಂಗ ಸಿಗ್ತದೆ ಅಂದರೆ ಈಗ C ಶೃಂಗ ಸಿಗ್ತದೆ. ಇದನ್ನು ನಾನು C ಅಂತೀನಿ. BCಯನ್ನು ಸೇರಿಸ್ಕೊಂಬಿಡ್ರಿ. BCಯನ್ನು ಸೇರಿಸ್ಕೊಂಬಿಡ್ರಿ. ಹಾಗೆಯೇ ACನೂ ಕೂಡ ಏನು ಮಾಡಿರಿ, ಸೇರಿಸ್ಕೊಂಬಿಡ್ರಿ. BCನೂ ಸೇರಿಸ್ಕೊರಿ, ಈ ಕಡೆ ACನೂ ಸೇರಿಸ್ಕೊರಿ. ಈಗ ತ್ರಿಭುಜ ABC ತಯಾರಾತು ನಿಮಗೆ.
ತ್ರಿಭುಜ ಎ ಬಿ ಸಿ ರೆಡಿ ಆಯಿತು. ಇನ್ನು ಎ ಸಿ ಈಗಾಗಲೇ ಬಂದೈತಿ, ಪಾದ ಬಂದೈತಿ. ಇದ್ರ ಮೇಲೆ 6 ಒಂದ 4 ಒಂದ 6 ಸೆಂಟಿಮೀಟ್ರ್ ಒಂದೈತಿ, 4 ಸೆಂಟಿಮೀಟ್ರ್ ಒಂದೈತಿ. ಅವೆರಡೂ ಅಳ್ಕೋಬೇಕು ಮತ್ತು ಕಟ್ ಮಾಡ್ಕೋಬೇಕು ಕೌನ್ಸ್ಗಳನ್ನು. ಮೊದಲು ಎಷ್ಟು ಮಾಡಿಲ್ಲರು ಮಾಡಿದ್ರಿ ಇಷ್ಟೆಲ್ಲ? ಈಗೇನು ತೋರಿಸಿದ್ನಲ್ಲ ಎಷ್ಟು ಮಾಡಿದ್ರನ್ನ ಎಲ್ಲರೂ ಸೇರಿಸ್ಕೊಲ್ಲ. ಮತ್ತು ಅದನ್ನ ಸಿ ಅಂತ ಮಾರ್ಕ್ ಮಾಡಿ ಎ ಬಿ ಎ ಸಿ ಸೇರಿಸ್ಕೊಲ್ಲ ಎಲ್ಲರೂ. ಎಷ್ಟೊತ್ತು ಮಾಡ್ತೀರಿ? ಮ್ಯಾಲೆ ಜಾಗ ಬಿಡ್ಬೇಕಂತ ಹೇಳಿದ್ನಿ, ಜಾಗನ ಬಿಟ್ಟಿಲ್ಲಮ್ಮ ನೀನು. ಹೇಳೋದು ಕಿವ್ಯಾಗ ಹಾಕೋಬೇಕು ಜರ, ನಿಮಗೆ ತಿಳಿದಂಗೆ ಮಾಡೋದಿರಂಗಿಲ್ಲ. ಇಷ್ಟ ಆಯ್ತಾನ ಎ ಬಿ ಸಿ ತ್ರಿಭುಜ? ಇಲ್ಲಿ ನೋಡ್ರಿ, ಎದಿಂದ ಡಿ ಎಷ್ಟು ಆಗಬೇಕು? 6 ಆಗಬೇಕು. ಸಿ ದಿಂದ ಡಿ ಎಷ್ಟು ಆಗಬೇಕು? 4 ಆಗಬೇಕು. ಈಗ ಕೈವಾರ ತಗೋರಿ, ಸ್ಕೇಲ್ ತಗೋರಿ. 6 ಸೆಂಟಿಮೀಟರ್ ಹಾಕ್ಕೊಡ್ರಿ. 6 ಸೆಂಟಿಮೀಟರ್. ಎ ಡಿ 6 ಸೆಂಟಿಮೀಟರ್. ನಾ ಈಗ 6 ಸೆಂಟಿಮೀಟರ್ ಹಾಕ್ಕೊಂಡಿದ್ದೀನಿ. ಏದ ಮೇಲೆ ಇಡ್ತೀನಿ, ಕಟ್ ಮಾಡ್ತೀನಿ. 6 ಸೆಂಟಿಮೀಟರ್. ಆಮೇಲೆ ಹಿಂಗೆ ಎಟ್ಟಾಗಬೇಕಿದ? ಇಲ್ಲಿಂದ ಸೀದಿಂದ 4 ಆಗ್ಬೇಕು. 4 ಸೆಂಟಿಮೀಟರ್ ಹಾಕೋತೀನಿ ನೋಡ್ರಿ. ನಾ ಸ್ಕೇಲೇ 4 ಸೆಂಟಿಮೀಟರ್ ಅಳಕ್ಕೆ ಬರ್ತೈತಿಲ್ಲ? 4 ಸೆಂಟಿಮೀಟರ್ ಅಳ್ಕೊಂಡು ಸೀದ ಮೇಲೆ ಇಟ್ಟು ಇದನ್ನ ಕಟ್ ಮಾಡೋದು. ಸೀದ ಮೇಲೆ ಇಟ್ಟ ಇದನ್ನ ಸರಿಯಾಗಿ ಕಟ್ ಮಾಡಿ. ಸೀದ ಮೇಲೆ ಇಟ್ಟು ಅದನ್ನ ಕಟ್ ಮಾಡ್ರಿ. ಆಮೇಲೆ ಈ ಶೃಂಗಕ್ಕೆ ಏನಂತ ಹೆಸರು ಕೊಡ್ರಿ ಅಂದ್ರೆ ಡಿ ಅಂತ ಹೆಸರು ಕೊಡ್ರಿ. ಈ ಎಡೆ ಸೇರಿಸ್ಕೊರಿ, ಆಮೇಲೆ ಎ ಸಿ ಸೇರಿಸ್ರಿ. ಎ ಡಿ ಮತ್ತು ಸಿ ಡಿ ಸೇರಿಸ್ರಿ. ನಿಮಗೆ ಬೇಕಾಗಿರ್ತಕ್ಕಂಥ ಅಳತೆಯ ಚತುರ್ಭುಜ ಸಿಕ್ತು. ಇದು 7 ಸೆಂಟಿಮೀಟರ್ ಐತಿ. ಇದು 6 ಸೆಂಟಿಮೀಟರ್ ಅದ, 5.5 ಸೆಂಟಿಮೀಟರ್ ಅದ. ಆಮೇಲೆ ಇದು 4 ಸೆಂಟಿಮೀಟರ್ ಅದ ಮೇಲಿನ ಸಿಡಿ. ಕೊಟ್ಟಿರ್ತಕ್ಕಂಥ ಅಳತೆಯ, ಅವರು ಕೊಟ್ಟಿರ್ತಕ್ಕಂಥ ಅಳತೆಯಂತೆ ನಾವು ಚತುರ್ಭುಜದ ರಚನೆಯನ್ನು ಪೂರ್ಣ ಮಾಡಿದ್ವಿ. ಇಲ್ಲಿ ಏನೈತಿ ಅಂತಂದ್ರೆ 4 ಬಾಹು ಅದಾವು, ಒಂದು ಕರ್ಣವನ್ನು ಕೊಡಲಾಗಿತ್ತು. ಮುಗಿಸಿದ್ರಿ? ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇನ್ಮೇಲೆ ನೋಡ್ರಿ, 2ನೇ ಉಪಪ್ರಶ್ನೆಗೆ ಸಾಗೋಣ. 7.1 ಒಳಗಡೆ 1ನೇ ಮೇನ್ ಒಳಗೆ 2ನೇ ಉಪಪ್ರಶ್ನೆ. ಅಲ್ಲಿ ಚತುರ್ಭುಜ ಜಂಪ್ JUMP ಚತುರ್ಭುಜ JUMP ಅಂತ ಕೊಟ್ಟಿದ್ದಾರೆ. ಬರ್ರಿ ಹಿಂಗ ಅಳತೆಗಳನ್ನು ಬರೆದು ಬಿಡ್ರಿ. JU 3.5, JU 3.5 ಸೆಂಟಿಮೀಟ್ರ. ಆಮೇಲೆ UM 4 ಸೆಂಟಿಮೀಟರ್. JU UM MP PJ 4.5. ಆಮೇಲೆ ಒಂದು ಕರ್ಣವನ್ನು ಕೊಟ್ಟಿದ್ದಾರೆ PU 6.5. 6.5 ಸೆಂಟಿಮೀಟರ್. ಈ ರೀತಿಯ ಒಂದು ಚತುರ್ಭುಜವನ್ನು ನಾವು ರಚನೆ ಮಾಡಬೇಕಾಗೈತಿ. ಅಳತೆಗಳನ್ನೆಲ್ಲ ಬರ್ಕೊಂಡ್ರಿ? ಬರೆದ್ರಿ ಅಳತೆಗಳನ್ನ? ಕಚ್ಚಾ ಆಕೃತಿ ಹಾಕ್ಬೇಕ್ರಿ. ಗಿಲೆ ಹಾಕ್ತೀನಿ ನೋಡ್ರಿ. ಏನಂತ ಕೊಡೋಣ ಇದಕ್ಕೆ ಹೆಸರು ಹೇಳ್ರಿ? ಜಂಪ್. JUMP ಜಂಪ್. JUMP. PU ಕೊಟ್ಟಿದ್ದಾನೆ. PU ಸೇರಿಸ್ಕೋರಿ. JU 3.5, UM 4, PM 5, PJ 4.5, PU 6.5. ಇದು ಹಿಂಗೆ ಕಚ್ಚಾ ಆಕೃತಿ ಹಾಕೊಂಡ್ರೆ ಹೆಂಗೆ ನಾವು ಸಾಗಬೇಕು ಅನ್ನೋದು ಗೊತ್ತಾಗ್ತದೆ. ಇದು ನಮ್ಮ ತಿಳುವಳಿಕೆ, ರಫ್ಲಿ ಮಾಡ್ಕೋಬೇಕು, ಅದನ್ನ ಫೇರ್ ಮಾಡ್ಬೇಕಷ್ಟೆ. ಈ ಕಚ್ಚಾ ತಿಳುವಳಿಕೆ ಎಲ್ಲರೂ ಮಾಡ್ಕೊಂಡ್ರಿ? ಸರಿ. ಈಗ ಸ್ಕೇಲ್ ತಗೋರಿ, ಪೆನ್ಸಿಲ್ ತಗೋರಿ, ಮ್ಯಾಲೆ ಜಾಗ ಬಿಡು ಒಂದಿಷ್ಟ. ಈ JU ಪಾದ ಕೇಳಿರಿ. JU ನಾ 3.5, JU 3.5 ಸೆಂಟಿಮೀಟರ್. ಇದಕ್ಕೆ J ಅನ್ರಿ, ಆಮೇಲೆ ಇದಕ್ಕೆ U ಅನ್ರಿ.
ಇದು ಎಷ್ಟಪ್ಪ ಅಂದ್ರೆ 3.5 ಸೆಂಟಿಮೀಟ್ರ್ ಅದು. JU 3.5 ಸೆಂಟಿಮೀಟರ್, 3.5 ಸೆಂಟಿಮೀಟರ್ JU ಅದ. ಈ ಕಡೆ ಈ ತ್ರಿಭುಜ ಪೂರ್ಣ ಆಗ್ಬೇಕು ನೋಡ್ರಿ, ಇದಾಗಬೇಕು ಅಂದ್ರೆ ಹಿಂಗೆ 4.5 ಯುದಿಂದ 6.5. ಮೊದಲು 4.5 ತೊಗೊಳ್ಳೋಣ. 4.5 ಮೊದಲು ತೊಗೊಳ್ರಿ. ಕೈವಾರ ತೊಗೊರಿ ಎಲ್ಲರೂ ಕೈಯಾಗ ಸರಿಯಾಗಿ. ಪೆನ್ಸಿಲ್ ಸರಿಯಾಗಿ ಜೋಡಿಸಿರ್ಲಿ, ಪೆನ್ಸಿಲ್ ಶಾರ್ಪ್ ಇರಲಿ. ತೊಗೊಂಡ್ರ ಅಳ್ಕೋಬೇಕು. 4.5 1 2 3 4.5 ನೋಡ್ರಿ. 4.5 ಸೆಂಟಿಮೀಟರ್ ಅಳತೆಗಳು ನಿಖರತೆ ಇರಲಿ. ಜೇದ ಮೇಲಿಟ್ಟ 4.5 ಸೆಂಟಿಮೀಟರ್ ಕೌನ್ಸ್ ಹೇಳ್ತೀನಿ ನಾ ಹಿಂಗೊಂದು. ಆಮೇಲಿನ 6.5 ಎಳ್ಕೋಬೇಕು. ಯುನಿಂದ ಪಿ ಗುರ್ತಿಸ್ಕೋಬೇಕು. ಈ ಕಡೆ 6.5 ಸೆಂಟಿಮೀಟರ್, 6.5. ಈಗ 6.5 ಎಳ್ಕೊಂಡಿದ್ದನ್ನ ಎಲ್ಲಿ ಇಡ್ಬೇಕು ಹೇಳ್ರಿ? ಇದನ್ನ ಜೇದ ಮೇಲೆ ಇಡ್ಬೇಕು, ಯೂದ್ ಮೇಲೆ ಇಡ್ಬೇಕು? ಜೇದ ಮೇಲೆ ಹೇಳ್ತಾರ ಯಾರು? ಜೇದ ಮೇಲೆ ಇಟ್ಟು ಆಗೈತ್ಲ 4.5. ಎಲ್ಲಿ ಬರಬೇಕು? ಯೂದ್ ಮೇಲೆ. ಯೂದಿಂದ ಐತೆ ಅದು ಪಿ 6.5. ಅದಕ್ಕೆ ಏನು ಮಾಡಬೇಕು? ಯೂದ್ ಮೇಲೆ ಇಟ್ಟು ಇದನ್ನು ಕಟ್ ಮಾಡ್ಬೇಕು. ಯೂದ್ ಮೇಲೆ ಇಟ್ಟು ಇದನ್ನು ಕಟ್ ಮಾಡ್ಬೇಕು. ಕಟ್ ಮಾಡಿದ್ರಿ ಸರಿ. ಈ ಛೇದನ ಬಿಂದುವಿಗೆ ಏನಂತ ಕೊಡ್ತೀರಿ ಹೆಸರು? ಪಿ ಅಂತ ಹೆಸರು ಕೊಡ್ರಿ. PJ ಮತ್ತು PU ಸೇರಿಸ್ರಿ. PJ ಮತ್ತು PU ಅನ್ನು ಸೇರಿಸ್ರಿ. ಇದು 4.5 ಸೆಂಟಿಮೀಟರ್, ಇದು 6.5 ಸೆಂಟಿಮೀಟರ್. ಇದರ ಮೇಲೆ ಇನ್ನು ಹಿಂಗೆ ತ್ರಿಭುಜ ಪೂರ್ಣ ಆಗ್ಬೇಕದು. ಒಂದು 5 ಐತಿ, ಇನ್ನೊಂದು 4 ಐತಿ. ಒಂದಂದ್ರೆ ಯಾವುದದು? PM ಎಷ್ಟು? 5. UM ಎಷ್ಟು? 4. ಇಷ್ಟು ಅಳ್ಯಾಕೆ ಬರ್ತೈತಿಲ್ಲ ಎಲ್ಲರಿಗೂ? ಈಸಿ ಐತೆ. ಅಗಳೆ ಮಾಡಿದ ಮತ್ತೆ ರಿಪೀಟ್ ಮಾಡೋದೈತೆ ನೋಡಿ. 5 ಸೆಂಟಿಮೀಟರ್ ಅಳ್ಕೋರಿ. ಈಗ ನಾ 5 ಸೆಂಟಿಮೀಟರ್ ಅಳ್ಕೊಂಡಿದ್ದೀನಿ, ನೀವು ಹೇಳಿದ್ರಿ 5 ಸೆಂಟಿಮೀಟರ್. ನನ್ನ ಜೊತೆ ಮೂವ್ ಆಗತ್ತಿರಲ್ಲ. 5 ಸೆಂಟಿಮೀಟರ್ ಹೇಳಿದ್ರೆ ಎಲ್ಲರೂ ಎಲ್ಲಿ ಇಡವ್ರ? ಪೀದ ಮೇಲೆ ಇಡವ್ರ, ಯೂದ್ ಮೇಲೆ ಇಡವ್ರ? ಓಕೆ, ಪೀದ ಮೇಲೆ ಇಡ್ರಿ, ಕೌನ್ಸ್ ಹಿಡೀರಿ. ಪೀದ ಮೇಲೆ ಇಟ್ಟು ಹಿಂಗೆ ಕೌನ್ಸ್ ಹಿಡೀರಿ. ಇನ್ನು ಯೂದ್ ಮೇಲೆ ಇಟ್ಟು ಎಷ್ಟು ಅಳಿಬೇಕು? 4 ಸೆಂಟಿಮೀಟರ್ ಅಳ್ಕೋರಿ. ಸರಿ, ಈಗ 4 ಸೆಂಟಿಮೀಟರ್ ಅಳ್ಕೊಂಡಿದ್ದೀನಿ. ನೀವು ಅಳ್ಕೋರಿ 4 ಸೆಂಟಿಮೀಟರ್. ಪಟ್ನ ಅಳ್ಕೋಬೇಕು. 0ದಿಂದ 4 ಇಳ್ಕೋಬೇಕು, 1ರಿಂದ 4 ಇಳಿಬೇಡ್ರಿ. ಈ ಟಿಪ್ ಇಡ್ತಿರಲ್ಲ, 0ಕ್ಕೆ ಇಡ್ಬೇಕು. ಅದ್ರದ್ದು 1 ಸೆಂಟಿಮೀಟರ್ ಹಿಂದೆ 0 ಐತಿಲ್ಲ, 0ದಿಂದ 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಇಟ್ಕೊಂಡು ಯೂದ್ ಮೇಲೆ ಇಟ್ಟು ಇದನ್ನು ಕಟ್ ಮಾಡ್ರಿ. ಕಟ್ ಆಯಿತು. ಇದಕ್ಕೇನು ಹೆಸರು ಕೊಡೋಣ ಈಗ? ಛೇದನ ಬಿಂದುಕ ಏನಂತ ಕೊಡ್ಬೇಕು? M ಅಂತ ಕೊಡ್ಬೇಕು. ಇಷ್ಟಾದಮೇಲೆ ನಾವೇನು ಮಾಡ್ಬೇಕೀಗ? UM PM ಸೇರಿಸ್ಬೇಕು. PM ಅನ್ನು ಸೇರಿಸ್ರಿ. ಆಮೇಲೆ UM ಅನ್ನು ಸೇರಿಸ್ರಿ. PM ಮತ್ತು UM ಅನ್ನು ಸೇರಿಸಲಾಗಿ ನೋಡ್ರಿ, ಇದು 5 ಸೆಂಟಿಮೀಟರ್ ಅದ, ಇದು 4 ಸೆಂಟಿಮೀಟರ್ ಅದ. ಇಲ್ಲಿ ನಿಮಗೆ 2ನೇ ರಚನೆ ಈ ಅಭ್ಯಾಸದಾಗಿಂದ ಮುಗೀತು. ಜಂಪ್ ಅಂತಕ್ಕಂಥ ಚತುರ್ಭುಜವನ್ನು ರಚನೆ ಮಾಡಲಿಕ್ಕೆ ಹೇಳಿದರು. ಇನ್ನು 3ನೇ ಲೆಕ್ಕ ಒಂದು ಸಮಾಂತರ ಚತುರ್ಭುಜ ರಚನೆ ಮಾಡೋದೈತಿ. 4ನೇದ ವಜ್ರಾಕೃತಿಯನ್ನು ರಚನೆ ಮಾಡೋದೈತಿ. ಮುಗಿಸ್ರನೇದ್ನ? ಸರಿ, ಇವಾಗ ಮೂರನೇ ಒಂದು ಉಪಪ್ರಶ್ನೆ ಹೋಗೋಣ ನೋಡ್ರಿ. ಮೂರನೇ ಒಂದು ಉಪಪ್ರಶ್ನೆ ಏನಿದೆ ಅನ್ನೋದು ಬರ್ರಿ. ಒಂದನೇದ್ರೊಳಗೆ ಮೂರನೇದು ಸಮಾಂತರ ಚತುರ್ಭುಜ ರಚನೆ ಮಾಡೋದೈತಿ. ಸಮಾಂತರ ಚತುರ್ಭುಜ ಅದಕ್ಕೆ ಏನಂತ ಹೆಸರು ಕೊಟ್ಟಾನಂದ್ರೆ ಮೋರ್ ಅಂತ ಕೊಟ್ಟಾನ.
ಮೋರ್ ಎಮ್ ಒ ಆರ್ ಈ ಮೋರ್ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ. ಒ ಆರ್ 6 ಸೆಂಟಿಮೀಟರ್ ಅದ. ಒ ಆರ್ ಈಕ್ವಲ್ ಟು 6 ಸೆಂಟಿಮೀಟರ್. ಆರ್ ಇ 4.5 ಮತ್ತು ಇನ್ನೊಂದು ಎಷ್ಟು, ಇ ಒ 7.5 ಸೆಂಟಿಮೀಟರ್. ಎಮ್ ಒ ಆರ್ ಇ ಮೋರ್. ಆರ್ ಇ ಕೊಟ್ಟಿದ್ದಾರೆ, ಆರ್ ಇನ ಕೆಳಗೆ ಬರಂಗೆ ತೊಗೊಂಡ್ರೆ ಒಳ್ಳೆಯದು. ಆರ್ ಇ ಐತ್ಲ ಅದಕ್ಕೆ ಎಮ್ ಒ ಆರ್ ಇ ಹಿಂಗೆ ಹೆಸರು ಕೊಡೋಣ. ಇದಕ್ಕೆ ಆರದಿಂದ ಈ ತನ 4 ಸೆಂಟಿಮೀಟ್ರ್ ಐತಿ, 4.5 ಸೆಂಟಿಮೀಟ್ರ್ ಐತಿ. ಇ ಒ ಇದು ಕೊಟ್ಟಾನ, ಇ ಒ 7.5 ಮತ್ತು ಒ ಆರ್ ಇದೆಷ್ಟೈತಿ 6 ಸೆಂಟಿಮೀಟ್ರ್ ಐತಿ. ಇದು ಅದ ಪ್ರಕಾರಕ್ಕೆ ಬರ್ತೈತೆ ನೋಡ್ರಿ. ಇಟ್ಟ ತಿಳ್ಕೊಬೇಕಲ್ಲ ನೀವು. ಸಮಾಂತರ ಚತುರ್ಭುಜದ ಲಕ್ಷಣಗಳು ಗೊತ್ತಿರ್ಬೇಕು. ಅಭಿಮುಖ ಭಾವಗಳು ಹೆಂಗಿರ್ತಾವೆ ಹೇಳ್ರಿ ಸಮಾಂತರ ಚತುರ್ಭುಜದಾಗ? ಸಮನಾಗಿರ್ತಾವೆ. ಇದು ಒ ಆರ್ ಆರ್ ಐತೆ ಅಂದರೆ ಎಮಿನೂ ಕೂಡ ಎಷ್ಟಾಕತಿ, ಇದು ಆರ್ ಆಕತಿ. ಈ ಇ ಆರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಒ ಎಮ್, ಇದು ಕೂಡ ಎಷ್ಟಾಕತಿ 4.5 ಆಕತಿ. ಇವೆರಡೂ ಕೊಟ್ಟಿರಲಿಲ್ಲ, ನಾವು ತಿಳ್ಕೊಂಡು ಬರ್ಕೊಂಡಿವಿ. ಇದು ಸಮಾಂತರ ಚತುರ್ಭುಜ ಇರೋದ್ರಿಂದ ಮೆಥಡ್ ಮುಂದಿನ ಕನ್ಸ್ಟ್ರಕ್ಷನ್ದ ರಚನೆ ಮಾಡೋದು ಎಲ್ಲ ಸೇಮ್. ಹಿಂದೆ ಏನು ಮಾಡಿದಿಲ್ಲ ಅದನ್ನ ಮಾಡೋದೈತಿ. ಚಿತ್ರ ನೋಡಿ ಮಾಡ್ಕೊತ ಹೋಗುನು. 4.5 ಸೆಂಟಿಮೀಟ್ರ್ ಪಾದರೇಖೆ ಹೇಳ್ಕೊರಿ. 4.5 ಸೆಂಟಿಮೀಟ್ರ್ ಪಟ ಮಾಡಿ ನೋಡೋಣ. ಆಗಲಕ್ಕಿಂತನೂ ಫಾಸ್ಟ್ ಆಗ್ಬೇಕು, ಫಾಸ್ಟ್ ಕೈ ಓಡ್ಬೇಕು. ಸೇಮ್ ಮೆಥಡ್ ಐತಿ. 4.5 ಸೆಂಟಿಮೀಟ್ರ್ ಇ ಆರ್, 4.5 ಸೆಂಟಿಮೀಟ್ರ್ ಹೇಳಿದ್ರಿ ಕೈವಾರ ತಗೋರಿ ಕೈಯಾಗ. ಇಷ್ಟಾದ್ಮೇಲೆ ಎಷ್ಟು ಅಳ್ಕೊಲಿ? ಈದಿಂದ ಬೇಕಾಗೈತಿ ನಂಗೆ, ಮುಂದೆ ಇ ಒ ಬೇಕಾಗೈತಿ. ಎಷ್ಟು ತೊಗೋಬೇಕು? ಈದಿಂದ ಓತನ ಏಟ 7.5 ನೋಡ್ರಿ. 1 2 3 4 5 6 7 7.5 7.5 ಸೆಂಟಿಮೀಟ್ರ್ನ ಅಳ್ಕೊಂಡಿದ್ದೀನಿ. ನೀವು ಹಂಗೆ ಸ್ಕೇಲ್ ತೊಗೊಂಡು ಸರಿಯಾಗಿ 7.5 ಸೆಂಟಿಮೀಟ್ರ್ ತ್ರಿಜ್ಯ ಹಿಡಿದು ಅಳ್ಕೋರಿ. ಈದಾಗಿಡ್ರಿ ಕೈವಾರ. ಈದಾಗಿಟ್ಟ ಹಿಂಗೊಂದು ಕೌನ್ಸ್ ಹೇಳಿರಿ. ಈದಾಗಿಟ್ಟ 7.5 ಸೆಂಟಿಮೀಟ್ರ್ ತ್ರಿಜ್ಯಲೆ. ನೆಕ್ಸ್ಟ್ ವಾರ 6 ಐತಿ. 7.5 ಸೆಂಟಿಮೀಟ್ರ್ ಅಳ್ಕೊಂಡು ಕೌನ್ಸ್ ಹೇಳಿದ್ರಿ. ಹಾಂ, ಇದು ಮುಗಿದ ಮೇಲೆ ಮತ್ತೆ ತೊಗೋಬೇಕಿದ್ನ. ಈಗ ಎಷ್ಟು ತೊಗೋಬೇಕು ಹೇಳ್ರಿ? 6 ಸೆಂಟಿಮೀಟ್ರ್ ತೊಗೋಬೇಕು. ಆರು ಸೆಂಟಿಮೀಟ್ರ್ ಹಾಕೋರಿ. 6 ಅಂತಕ್ಕಂಥ ಶೃಂಗದ ಮೇಲೆ ಇಡ್ರಿ. ಮತ್ತು ಇದನ್ನ ಕಟ್ ಮಾಡ್ರಿ ಹಿಂಗೆ. ಅದಕ್ಕೆ ಓ ಅಂತ ಹೆಸರು ಕೊಡ್ರಿ. ಇದಕ್ಕೆ ಓ ಅಂತ ಹೆಸರು ಕೊಡ್ರಿ. ಕೊಟ್ರಿ ಇಷ್ಟ. ಈಗ ಏನು ಮಾಡೋದಾ? ಈ ತ್ರಿಭುಜ ಪೂರ್ಣ ಮಾಡೋದಾ? ಓ ಆರ್ ಸೇರಿಸ್ರಿ. ಆಮೇಲೆ ಇ ಒ ಸೇರಿಸ್ರಿ. ಒ ಆರ್ ಮತ್ತು ಇ ಒಗಳನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡಿ. ಸೇರಿಸಿದ್ರಾ? ಇನ್ನು ಮತ್ತೆ ಕೈವಾರ ತಗೋಬೇಕು ಕೈಯಾಗ. ಈದ ಮೇಲೆ ಇಟ್ಟ ಈ ಕಡೆ ಇದು ನೋಡ್ರಿ, ಒಂದು ಆರ ಅದು ಹೋದ್ಮೇಲೆ ಇಟ್ಟ 4.5 ಮಾಡ್ಬೇಕು. ಇದು ಮೊದಲು ಪೂರ್ಣ ಮಾಡಿರಿ. 1 ನಿಮಿಷ ಟೈಮ್ ಕೊಡ್ತೀನಿ. 6 ಮುಗಿಸತ್ತೀರಿನ ಮಾಡ್ರಿ ಪಟ್ಪಟ. ಎಷ್ಟರ ಕಂಜೆಸ್ಟೆಡ್ ಅದ, ಒಂದು ಸ್ವಲ್ಪ ಜಾಗ ಬಿಡ್ರಲ್ಲ, ಸಮಾಧಾನಲೇ ಹೇಳೇ ನಾವು ಮ್ಯಾಲೆ ಜಾಗ ಬೇಕಂತ ಹೇಳಿ ಅಲ್ಲೆಲ್ಲೇ ಒಂದ್ರಾಗ ಒಂದು ಓವರ್ಲ್ಯಾಪಿಂಗ್. ಹಿಂದೆ ಕುಂತವ್ರು ಮಾಡತ್ತೀರಿ ನೀವೆಲ್ಲ? ಗೊತ್ತಾಗಿದೆ? ತಿಳ್ಕೊಳತ್ತೀರಿ? ಸರಿ, ಲಕ್ಷ ಇಡ್ರಿ ಸರಿಯಾಗಿ. ಏನು ಹೇಳತ್ತೀನಿ ಅನ್ನೋದು ಕೇಳಿಸ್ಕೊರಿ. 6 ಸೆಂಟಿಮೀಟ್ರ್ ಅಳ್ಕೋರಿ. ಬಿ ಶೃಂಗದ ಮೇಲೆ ಇಡ್ನು 6 ಸೆಂಟಿಮೀಟ್ರ್ ಅಳ್ಕೋರಿ. ಈಗ ಮೊದಲು 6 ಸೆಂಟಿಮೀಟ್ರ್ ತ್ರಿಜ್ಯವನ್ನು ಅಳೆದಿದ್ದೀನಿ. ಈ ಶೃಂಗದ ಮೇಲೆ ಇಟ್ಟು ಇದನ್ನ ಕೌನ್ಸ್ ಹೇಳ್ತೀನಿ ಹಿಂಗೆ 6 ಸೆಂಟಿಮೀಟ್ರಲ್ಲೇ. ಇದ ಮೇಲೆ ಇಟ್ಟು ಓದಿಂದ 4.5 ಬರ್ಬೇಕು. ಓನಿಂದ 4.5 ಬರೋದೈತಿ. ಓದಿಂದ 4.5 ಅದಕ್ಕೆ ಓದ್ಮೇಲೆ ಇಡ್ರಿ. ಓದ್ಮೇಲೆ ಇಟ್ಟು ಇದನ್ನು ಕಟ್ ಮಾಡ್ರಿ. ಓದ್ಮೇಲೆ ಇಟ್ಟು ಅದನ್ನು ಕಟ್ ಮಾಡ್ರಿ ಹಿಂದಿನ ಕವಸವನ್ನು. ನಿಮಗೆ ಯಾವ ಛೇದನ ಬಿಂದು ಸಿಕ್ತೀಗಂತಂದ್ರೆ ಎಮ್ ಅಂತಕ್ಕಂಥ
ಶೃಂಗ ಬಿಂದು ಸಿಕ್ತು. ಎಮ್ ಸಿಕ್ಕಾದ ಮೇಲೆ OM ಸೇರಿಸ್ರಿ, ಆಮೇಲೆ ME ಸೇರಿಸ್ರಿ. OM ಮತ್ತು ME ಸೇರಿಸ್ಬಿಟ್ರಿ ಅಂದ್ರೆ ಚತುರ್ಭುಜದ ರಚನೆ ನಮಗೆ ಪೂರ್ಣ ಆಯಿತು. ತಿಳುವಳಿಕೆ ಬಂತ ಎಲ್ರಿ? ಇದು ಅಳತೆಗಳನ್ನು ಬರೆದು ಬಿಡ್ರಿ. ಇದು 7.5 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ, OM 4.5 ಸೆಂಟಿಮೀಟರ್ ಇದೆ, EM 6 ಸೆಂಟಿಮೀಟರ್ ಇದೆ. ಎಲ್ಲ ಅಳತೆಗಳನ್ನು ಆ ಚತುರ್ಭುಜದಲ್ಲಿ ಸ್ಪಷ್ಟೀಕರಿಸ್ರಿ. ಇನ್ಮೇಲೆ ಕೊನೆಯ ಪ್ರಶ್ನೆ ಈ ಅಭ್ಯಾಸದಾಗ 4ನೇ ಉಪಪ್ರಶ್ನೆ. BEST ಬೆಸ್ಟ್ ಅಂತಕ್ಕಂತಹ ಒಂದು ವಜ್ರಾಕೃತಿಯನ್ನು ರಚನೆ ಮಾಡಬೇಕಾಗಿದೆ. ವಜ್ರಾಕೃತಿ, ಅದರ ಹೆಸರ ಬೆಸ್ಟ್. ಏನು ಮಾಡೋದು, ನೀವ ಬೆಸ್ಟ್ ಇಲ್ಲ. B 4.5 ಸೆಂಟಿಮೀಟ್ರ. ಆಮೇಲೆ ET ಎಷ್ಟು? 6 ಸೆಂಟಿಮೀಟರ್. ವಜ್ರಾಕೃತಿಯ ಪ್ರಮುಖ ಲಕ್ಷಣ ಅಂದರೆ ಎಲ್ಲ ಭಾಗಗಳು ಸಮ ಇರ್ತಾವೆ, ಹೌದಿಲ್ಲ? BEST ಅಂತ ಬರೀನು. ಇದು BEST ಇಲ್ಲ, ಇದು ನಿಂಗೆ ಉಲ್ಟಾ ಇಡು ಅಂತೇಳಿ. ನಿಮಗೆ ಹಿಂಗೆ ತೊಗೊಂಡ್ರೆ ಕನ್ಫ್ಯೂಸ್ ಆಗ್ತೈತಿ. ಇದು ಹಿಂಗೆ ತೊಗೋರಿ. ಇದು BEST. BE 4.5 ಇದು ಬಾಹು. ಇದು ಅಂದರೆ ಇದು 4.5 ಆಯ್ತು, ಇದು 4.5 ಆಯ್ತು, ಇದು 4.5 ಆಯ್ತು. ET ಇದೆಷ್ಟದ? 6 ಅದ. ಮತ್ತು ಸೇಮ್ ಆತಿಲ್ಲ, ಆಗಲೇ ಏನು ಮಾಡಿದೆವು ಅದನ್ನ ಮಾಡೋದು. ಅಳತೆಗಳಷ್ಟೇ ಕಡಿಮೆ ಕೊಟ್ಟಿದ್ದಾರಲ್ಲ ಅಷ್ಟೆ. ಎಲ್ಲ ಭಾಗಗಳು ಗೊತ್ತದು ಇಲ್ಲ. 4 ಭಾಗಗಳು ವಜ್ರಾಕೃತಿಯೊಳಗೆ ಸಮ ಇರ್ತಾವೆ. ಈಗ ಮೊದಲು ಪಾದರೇಖೆ BE ತಗೋರಿ, 4.5 ಸೆಂಟಿಮೀಟರ್. ಇದು ಎಲ್ಲರಿಗೂ ತಿಳಿತು. ಕಚ್ಚಾ ಆಕೃತಿ ಹಾಕಿದ್ದ ಇಲ್ಲಿ ಕೊಟ್ಟ ಮಾಹಿತಿ ತಿಳಿದತೇವಲ್ಲ. ಇದು ವಜ್ರಾಕೃತಿಯಲ್ಲಿನ 4 ಬಾಹುಗಳು ಹೆಂಗಿರ್ತಾವೆ ಹೇಳ್ರಿ? ಸಮ ಇರ್ತಾವೆ. ಒಂದ ಬಾಹು ಒಂದ ಕರ್ಣ ಕೊಟ್ಟಾನ, ಆದ್ರೆ ಎಲ್ಲ ಬಾಹುಗಳು ಸೇಮ್ ಇಲ್ಲ. ಅದು ನಾವು ಬರ್ಕೊಂಡ್ವಿ ಡೈರೆಕ್ಟ್. ತಿಳಿತ್ಲ? 4.5 ಸೆಂಟಿಮೀಟರ್ ಪಾದರೇಖೆ ಹೇಳ್ಕೊರಿ. ಮತ್ತು ಅದಕ್ಕೆ BE ಅಂತ ಹೆಸರು ಕೊಡ್ರಿ. 4.5. ಈ ಕಡೆ ಈ BTನೂ 4.5 ಐತ್ಲ, ಇದನ್ನ ಅಳಿತೇನೆ ನೋಡ್ರಿ. ಇಲ್ಲಿ ಎಳ್ಕೋಬೋದು ಇದನ್ನ. ಹಿಂಗೆ ಇದು 4.5 ಐತಿಲ್ಲ ಇದು. ಹಾಂ, ಹಂಗೆ ಈ ಕಡೆ 4.5, ಇದು 4.5 ಹಿಂಗೆ ಕೌನ್ಸ್ ಹೇಳಿರಿ. ಇನ್ನು 6 ಸೆಂಟಿಮೀಟರ್ ಹಾಕೋಬೇಕು. ET 6 ಐತ್ಲ, 6 ಸೆಂಟಿಮೀಟರ್. ಈದ ಮೇಲೆ ಇಟ್ಟರೆ ಇದನ್ನ ಕಟ್ ಮಾಡ್ರಿ. ಈದ ಮೇಲೆ ಇಟ್ಟು ಆ ಕಡೆ ಕಟ್ ಮಾಡಿದ್ರೆ ನಿಮ್ಗೆ ET ಸಿಗ್ತದೆ. T ET ಸೇರಿಸ್ರಿ, BT ಸೇರಿಸ್ರಿ. ಇದು 4.5 ಸೆಂಟಿಮೀಟ್ರ, ಇದು 6 ಸೆಂಟಿಮೀಟ್ರ, ಇದು 4.5 ಸೆಂಟಿಮೀಟ್ರ. ತ್ರಿಭುಜ BT ತಯಾರಾಯ್ತು. ಇನ್ನು ತ್ರಿಭುಜ TSE ಆಗ್ಬೇಕು. ಇದು ಅರ್ಧ ಕೆಲಸ ಮುಗಿತಿ, ಇನ್ನು ಅರ್ಧ ಕೆಲಸ ಐತಿ. ಮಾಡತ್ತೀರಿ ಎಲ್ಲರೂ? ತಿಳಿಯತೈತಿ ನಾ ಹೇಳಿದ್ದ? ಪಟ ಮಾಡತ್ತಿರಲ್ಲ, ಬೇಗ ಬೇಗ ಮಾಡ್ಬೇಕು, ತಿಳ್ಕೊಂಡು ಮಾಡ್ಬೇಕು. ಸರಿ, ಇವಾಗ 4.5 ಸೆಂಟಿಮೀಟ್ರ್ ಅಲ್ಲ, ಇಲ್ಲೇ ಐತ್ಲ. 14 ಇಲ್ಲ, ಮತ್ತೆ ಇಲ್ಲೇ ಐತೆ ನೋಡ್ರಿ. BE ಮತ್ತೇನು ಸ್ಕೇಲ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇನು BE ಉದ್ದ ಐತ್ಲ, ಇದಕ್ಕೆ ಹೊಂದ್ಕೊಂಡ್ಬಿಟ್ರೆ ಮುಗಿದೋದು. ಇಷ್ಟ ಹಿಡಿದ, ಈದ ಮೇಲೆ ಇಟ್ಟೊಂದು ಕೌನ್ಸ್ ಹಿಡಿದ, ಆಮೇಲೆ ಟೀದ ಮೇಲೆ ಇಟ್ಟೊಂದು ಕೌನ್ಸ್ ಹಿಡಿದ, ಮುಗಿತ್ಲ. 4.5 ಸೆಂಟಿಮೀಟ್ರ್, 4.5 ಸೆಂಟಿಮೀಟ್ರ್. ಈ ಛೇದನ ಬಿಂದು ಐತಲ್ಲ, ಇದನ್ನ S ಅನ್ರಿ. TS ಸೇರಿಸ್ರಿ. ಈ TS ಸೇರಿಸ್ರಿ, ಆಮೇಲೆ SEಯನ್ನು ಸೇರಿಸ್ರಿ. ಬೇಕಾಗಿರ್ತಕ್ಕಂತಹ ವಜ್ರಾಕೃತಿ ಸಿಕ್ತು. ಇದು 4.5 ಸೆಂಟಿಮೀಟರ್ ಅದ, ಇದು ಕೂಡ 4.5 ಸೆಂಟಿಮೀಟರ್. ಇಷ್ಟಾದ್ರೆ ನಿಮ್ದು 7.1 ಒಳಗಡೆ 4 ಲೆಕ್ಕ ಕೊಟ್ಟಿದ್ರಲ್ಲ ಮಾಡ್ಲಿಕ್ಕೆ ರಚನೆ ಎಲ್ಲ ಮಾಡಿದ್ರಿ.
ಸರಿ, ಅರ್ಥ ಆಯ್ತಲ್ಲ? ಏನಾದರೂ ಸಂಶಯ ಇದ್ದರೆ, ಡೌಟ್ ಇದ್ದರೆ ಕೇಳ್ರಿ. ಕನ್ಫರ್ಮ್ ಆಗಿದೆ ಎಲ್ರಿಗೂ?